ಕೆಐಡಿಬಿಗೆ ಸಿದ್ಧಗಂಗಾ ಮಠದಿಂದ ಮರುಪತ್ರ ರವಾನೆಯಾಗಿದೆ. ನೋಡಿ, ನೀರಾವರಿ ವಿದ್ಯುತ್ ಬಿಲ್ ಅನ್ನ ಪಾವತಿಸಬೇಕು ಅಂತ ಮಠಕ್ಕೆ ಬರೆದಿರುವಂತಹ ಪತ್ರ. ಒಟ್ಟು ಬಿಲ್ ಎಷ್ಟಿದೆ ಅಂತ ಹೇಳಿದ್ರೆ 70,31,438 ರೂಪಾಯಿ ವಿದ್ಯುತ್ ಬಿಲ್ ಅನ್ನ ಪಾವತಿ ಮಾಡಿ ಅನ್ನೋದಾಗಿ ಕೆಐಎಡಿಬಿ ಪತ್ರವನ್ನ ಬರೆದಿದೆ ಸಿದ್ಧಗಂಗಾ ಮಠಕ್ಕೆ. ವಿದ್ಯುತ್ ಬಿಲ್ ಪಾವತಿಗೆ ಪತ್ರ ಬಂದಿರೋದು ನಿಜ. ಇದನ್ನ ಪರಿಹರಿಸುವಂತೆ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದೀವಿ. ಹೀಗಂತ ಚಾಮರಾಜನಗರದಲ್ಲಿ ಸಿದ್ಧಗಂಗಾ ಸ್ವಾಮೀಜಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇನ್ನು ಹೆಚ್ಚಿನ ಮಾಹಿತಿಯನ್ನ ಕೊಡುವುದಕ್ಕೆ ಅಥವಾ ಪ್ರತಿಕ್ರಿಯೆಯನ್ನ ಕೊಡುವುದಕ್ಕೆ ಸಿದ್ಧಗಂಗಾ ಶ್ರೀ ನಿರಾಕರಣೆ ತೋರಿದ್ದಾರೆ. ಏನು ಮಾತನಾಡಲಿಲ್ಲ ಈ ಬಗ್ಗೆ. ಬಟ್ ಪತ್ರ ಬಂದಿರೋದು ನಿಜ ಅಂತ ಒಪ್ಪಿಕೊಂಡಿದ್ದಾರೆ. ಇದನ್ನ ಪರಿಹರಿಸೋ ರೀತಿಯಲ್ಲಿ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದೀವಿ ಅನ್ನೋದಾಗಿಯೂ ಕೂಡ ಈ ಸಂದರ್ಭ ಸಿದ್ಧಗಂಗಾ ಸ್ವಾಮೀಜಿ ಹೇಳಿದ್ದಾರೆ. ಅದನ್ನ ಹೊರತಾಗಿ ಹೆಚ್ಚಿನ ಪ್ರತಿಕ್ರಿಯೆಯನ್ನ ಅವರು ಕೊಟ್ಟಿಲ್ಲ, ನಿರಾಕರಣೆ ಮಾಡಿದ್ದಾರೆ. ಬಟ್ 70 ಲಕ್ಷದಷ್ಟು ಪವರ್ ಬಿಲ್ ಕಟ್ಟಬೇಕು ಅಂತ ಹೇಳಿದ್ರೆ ಹೇಗಾಗಬೇಡ. ಸಿದ್ಧಗಂಗಾ ಮಠ ತುಮಕೂರಿಗೆ ಕೆಐಡಿಬಿ ಪತ್ರವನ್ನ ಬರೆದಿದ್ದಾರೆ. ಇನ್ನು ಸಿದ್ಧಗಂಗಾ ಮಠಕ್ಕೆ ವಿದ್ಯುತ್ ಬಿಲ್ ಕಟ್ಟುವಂತೆ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದಲ್ಲಿ ಮಠಗಳಿಗೆ ಕೊಡುವಂತ ಪರಂಪರೆ ಇದೆ. ಸಿಟಿ ರವಿ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಮಠದಿಂದ ಕಿತ್ತುಕೊಳ್ಳೋದು ಇದ್ಯಾವ ಸೀಮೆ ಪರಂಪರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅವ್ರೇನ್ ಹೇಳಿದ್ದಾರೆ ನೋಡೋಣ. ಈ ಮಠಕ್ಕೆ ಕೊಡುವ ಪರಂಪರೆ ಭಾರತೀಯ ಪರಂಪರೆ, ಮಠದಿಂದ ಕಿತ್ಕೊಳ್ಳೋ ಪರಂಪರೆ ಇದ್ಯಾವುದಪ್ಪ? ಇದ್ಯಾವ ಸೀಮೆದಪ್ಪ ಇದು? ಏನು ಆ ರೀತಿ ಬಿಕಾರಿಯಾಗಿ ಹೋಗ್ಬಿಟ್ಟಿದಾರ? ಮಠಕ್ಕೆ ಹೋಗಿ ಬಂದವರು ಮಠಕ್ಕೆ ಕೊಟ್ಟು ಬರ್ತಾರೆ. ಯಾಕೆ ಅಂದರೆ ಮಠ ಸಮಾಜಮುಖಿ ಕಾರ್ಯ ಮಾಡುತ್ತೆ, ಅನಾಥ ಮಕ್ಕಳನ್ನು ಸಾಕುತ್ತೆ, ವಿದ್ಯಾದಾನ ಮಾಡುತ್ತೆ, ಅನ್ನದಾನ ಮಾಡುತ್ತೆ. ಈ ಕಾರಣಕ್ಕೆ ಮಠಕ್ಕೆ ಕೊಡ್ತಾರೆ. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ಫೋಜಿಯಾ ಶೇಖ್. ನ್ಯೂಸ್ ಅಂದ್ರೆ ASI TV.